ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 6 ಎಕರೆ ಮಾರುವಂಥ ಜಮೀನು. NH 150 ಅಟ್ಯಾಚ್ ಇರುವಂಥ 6 ಎಕರೆ ಮಾರುವಂಥ ಜಮೀನು, ಜೊತೆಗೆ ವಿಲೇಜ್ ಅಟ್ಯಾಚ್ ಇರುವಂಥ ಜಮೀನು. ಯಾಕೆ ವಿಲೇಜ್ ಅಟ್ಯಾಚ್ ಇರುವಂಥ ಜಮೀನು ಅಂತ ಹೇಳಿದ್ನಂದರೆ, ಇದು ಫ್ಯೂಚರಲ್ಲಿ ಸೈಟ್ಗಳನ್ನು ಮಾಡ್ಕೋಬೋದು ಈ ಜಾಗದಲ್ಲಿ, ಕಮರ್ಷಿಯಲ್ ಲ್ಯಾಂಡ್ ಆಗಿ. ಜೊತೆಗೆ ಮೊದಲನೇದಾಗಿ ನಾನು ಹೇಳ್ತೀನಿ, ಫ್ರಂಟಲ್ಲಿ ಒಂಚೂರು ವಿಡ್ತ್ ಕಮ್ಮಿ ಇದೆ, ಅಂದರೆ ಒಂದು 80ರಿಂದ 100 ಅಡಿ ಬರ್ಬೋದು. ರೋಡ್ ಪೇಸ್ ತುಂಬ ಕಮ್ಮಿ ಆಯಿತು. 6 ಎಕರೆಗೆ ರೋಡ್ ಪೇಸ್ 100 ಅಡಿ ಅಂದರೆ ತುಂಬ ಕಮ್ಮಿ ಆಯಿತು ಅಂತ ನನಗನ್ನಿಸ್ತು. ಅದನ್ನು ಮೈನಸ್ ಆದರೂ ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಇಷ್ಟೊಂದು 6 ಎಕರೆಗೆ ರೋಡ್ ಪೇಸು 80ರಿಂದ 100 ಅಡಿ ಅಂದರೆ ಏನು ಯೂಸ್ಗೂ ತುಂಬ ಕಷ್ಟ ಆಗುತ್ತೆ. ಏನು ಇದು ವಿಲೇಜ್ಗೆ ತುಂಬ ಅಟ್ಯಾಚ್, ಜೊತೆಗೆ ಬೈಪಾಸ್ ಅಟ್ಯಾಚ್. ಬೆಂಗಳೂರಿಂದ ಇಲ್ಲಿಗೆ 230 ಕಿಲೋಮೀಟ್ರ್ ಆಗುತ್ತೆ, ಚಳ್ಳಕೆರೆಯಿಂದ 30 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಇನ್ನೇನು ಅಟ್ಯಾಚ್. ಏನು ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೋರ್ಟು ಕಚೇರಿ ಆ ಥರ ಯಾವುದೇ ರೀತಿ ತೊಂದರೆನೇ ಇಲ್ಲ ಈ ಜಮೀನಿಗೆ. ನಾನು ಹಿಂದೆ MK ಪ್ರಾಪರ್ಟೀಸಲ್ಲಿ ಈ ವಿಡಿಯೋನ ಹಾಕಿದ್ದೆ. ಅವರು ಇದನ್ನು ತೊಗೊಂಡಿದ್ದಾರೆ ಒಬ್ಬ ಪಾರ್ಟಿ, ಮತ್ತು ಈ ಜಮೀನನ್ನು ರೀಸೇಲ್ ಮಾಡ್ತಾಯಿದ್ದಾರೆ. ಆ ಉದ್ದೇಶದಿಂದ ರಿಚ್ ಒನ್ ಪ್ರಾಪರ್ಟೀಸಲ್ಲಿ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬೈಪಾಸ್ ಅಟ್ಯಾಚ್ ಇರೋದ್ರಿಂದ ತೊಗೋಬೋದು. ರೋಡ್ ವಿಡ್ತ್ ಕಮ್ಮಿ ಇರೋದ್ರಿಂದ ಅದು ನೀವು ಯೋಚನೆ ಮಾಡುವಂಥ ವಿಚಾರ. ಇನ್ನು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನೀವೇನಾದರೂ ಈ ಜಮೀನನ್ನು ಸೈಟ್ಗಳು ಮಾಡೋವರೆಗೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಕಷ್ಟ. ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಯಾವುದಿಲ್ಲ, ವಿಲೇಜ್ ಹತ್ರ ಇರೋದ್ರಿಂದ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅಂತೂ ಸದ್ಯಕ್ಕೆ ಯಾವುದೂ ಇಲ್ಲ. ನೀವು ನೀರಿನ ಸಮಸ್ಯೆ ಅಂತೂ ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು. ಅದು ಈ ಜಾಗವನ್ನು ನೀವು ಪರಿಶೀಲನೆ ಮಾಡಿದ ಮೇಲೆ ಯೋಚನೆ ಮಾಡುವಂಥ ವಿಚಾರ. ಯಾಕೆಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೂ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ರೆಡ್ ಸಾಯಿಲ್, ಅದೇ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೆ ಇದು ರೆಡ್ ಸಾಯಿಲ್. ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು, ಯಾವುದೇ ರೀತಿ ತೊಂದರೆ ಇಲ್ಲ. ಬೈಪಾಸ್ ಅಟ್ಯಾಚು ತಗೋಬೋದು. ಇನ್ನು ರೇಟಿನ ವಿಚಾರಕ್ಕೆ ಬರ್ತೀನಿ ನಾನು. ಈ ಜಮೀನಿಗೆ 1 ಎಕರೆಗೆ 38ರಿಂದ, ಇನ್ನು ಈ ಜಮೀನಿಗೆ 1 ಎಕರೆಗೆ 28ರಿಂದ 30 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಇರ್ತಾನೆ, ನೀವು ಡೈರೆಕ್ಟಾಗಿ ವ್ಯವಹಾರ ಮಾಡ್ಬೋದು. ಇನ್ನು ಬೈಪಾಸ್ ಅಟ್ಯಾಚ್ ಇರುವಂಥ ಜಮೀನು ಬೇಕು ಅನ್ನೋರು ಈ ಜಮೀನು ಬಗ್ಗೆ ಗಮನ ಹರಿಸ್ಬೋದು. ನಾನು ಆರಂಭದಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ರೋಡ್ ವಿಡ್ತು ಕಮ್ಮಿ ಇದೆ. ನೀವು ಬಂದು ಪರಿಶೀಲನೆ ಮಾಡೋದಕ್ಕಿಂತ ಮುಂಚೆಲೇ ನಾನು ಮಾಹಿತಿಯನ್ನು ಕೊಟ್ಟಿರ್ತೀನಿ. ಯಾಕೆಂದರೆ ನೀವು ಅಲ್ಲಿಂದಲೇ ಏನೋ ರೋಡ್ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ, ಬೈಪಾಸ್ ಅಟ್ಯಾಚು ಬಂದು ನೋಡ್ಬೋದು, ತಗೋಬೋದು ಅನ್ನೋಂಥವ್ರು ಅಲ್ಲೇ ನೀವು ಲೆಕ್ಕಾಚಾರವನ್ನು ಹಾಕ್ಕೋಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. 80ರಿಂದ 100 ಅಡಿ ಸಿಗುತ್ತೆ ಬೈಪಾಸ್ಗೆ. ಆ ಥರ ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ರಿಚ್ ಒನ್ ಪ್ರಾಪರ್ಟೀಸಲ್ಲಿ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ, ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತು.